ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ನಿನ್ನೆ ಸುಮಾರು 40ರಿಂದ 45 ಜನ ಫಸ್ಟ್ ಟೈಮ್ ಮತ್ತೆ ಸೆಕೆಂಡ್ ಟೈಮ್ MLAಗಳು ಡಿನ್ನರ್ ಮೀಟಿಂಗ್ ನಡೆಸಿರುವಂಥದ್ದು. CM ರವರಿಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ ವಿತ್ ರೆಸ್ಪೆಕ್ಟ್ ಟು ರಿಸರ್ವೇಷನ್ ಇನ್ ದ ಕ್ಯಾಬಿನೆಟ್ ಅಂತ ಹೇಳಿದ್ದಾರೆ. ಅಲ್ಲ, ಕ್ಯಾಬಿನೆಟ್ನಲ್ಲಿ ರಿಸರ್ವೇಷನ್ ಥರ ಏನು ಇರೋದಿಲ್ಲ. ಅವರು 3 ಬಾರಿ ಗೆದ್ದಿರೋರು, 4 ಬಾರಿ ಗೆದ್ದಿರೋರು, ನಮಗೂ ಅವಕಾಶ ಕೊಡಿ ಅಂತೇಳಿ ಅವರೆಲ್ಲ ಒಟ್ಟಾರೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿ ಮಾತಾಡ್ಕೊಂಡಿದ್ದಾರೆ ಅಂತ ಏನು ಕೇಳಿದೆ. ಅದು ತಪ್ಪು ಏನು ಕಾಣಿಸ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಒಂದು ವೇಳೆ ರಿಷಫಲ್ ಮಾಡುವಾಗ ಅಥವಾ ಹೊಸದಾಗಿ ಕ್ಯಾಬಿನೆಟ್ ಮಾಡುವ ಸಂದರ್ಭಗಳು ಬಂದಾಗ ಅದನ್ನು ಮಾಡ್ತಾರೆ. ಅಲ್ಲ, ಭಾಳ ಒತ್ತಡ ಶುರುವಾಗಿದೆಯಲ್ಲ ಸರ್, ಯಾಕಂದರೆ 2-3 ಬಾರಿ ಗೆದ್ದಿರೋರು ನಿನ್ನೆ ಕೂಡ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದರು. ಹೈಕಮಾಂಡ್ನ ಭೇಟಿ ಆಗ್ತೀವಿ ಏಪ್ರಿಲ್ 11ಕ್ಕೆ ಅನ್ನೋದ್ರು ಮುಖ್ಯಮಂತ್ರಿಗಳಿಗೂ ಕನ್ವೆ ಮಾಡಿದ್ದಾರೆ. ಅಂದರೆ MLCಗಳು ಒತ್ತಾಯ ಮಾಡ್ತಿದ್ದಾರೆ, ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಎಷ್ಟು ಪ್ರೆಷರ್ ಇದೆ ಸರ್ ಈ ಸಚಿವ ಸಂಪುಟ ಹೊಸದಾಗಿ ಮಾಡುವಾಗ ಅಥವಾ ಪುನರ್ರಚನೆ ಮಾಡುವಾಗ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಇರುವಂಥದ್ದು. ಇಲ್ಲಿವರೆಗೆ ಏನು ಅಂತ ಹೇಳಿದರೆ ಒಬ್ಬೊಬ್ಬರೇ ಹೋಗಿ ಕೇಳ್ಕೊಳ್ಳೋದು. ಜಿಲ್ಲಾವಾರು ಕೆಲವರೆಲ್ಲ ಹೋಗಿ ಜಿಲ್ಲಾವಾರು ಹೋಗಿ ಕೇಳೋರು, ಕೆಲವರು ಒಬ್ಬೊಬ್ಬರೇ ಹೋಗಿ ಕೇಳೋರು, ನನಗೂ ಅವಕಾಶ ಕೊಡಿ ಹಾಗೆ ಅಂತ. ಈ ಬಾರಿ ಸ್ವಲ್ಪ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾರಿಗಾದರೂ ಕೊಡಿ 3 ಬಾರಿ 4 ಬಾರಿ ಇದ್ದೇವೆ ಅಂತ ಹೇಳಿ ಕೇಳಿದ್ದಾರೆ. ಇದ್ರ ಹಿಂದೆ ಮೊದಲನೇ ಬಾರಿ ಗೆದ್ದವರು ಕೂಡ ಕೇಳಿದ್ದಾರೆ. ಅದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಪ್ರತಿ ಬಾರಿ ಈ ರೀತಿ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಒಂದು ವೇಳೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಒಂದು ಕ್ಲಾರಿಟಿಯನ್ನು MLAಗಳಿಗೆ ಕೊಡುವಂಥ ಪ್ರಯತ್ನ ಮಾಡ್ಬೋದಿತ್ತಲ್ವಾ ಅನ್ನೋದು ಪ್ರಶ್ನೆ. ಇಲ್ಲ, ಇದು ತಪ್ಪು ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ. ತಪ್ಪು ಅಂತ ಏನಿಲ್ವಲ್ಲ, ಕೇಳೋದ್ರಲ್ಲಿ ತಪ್ಪು ಅಂತ ಏನು ಯಾರು ಹೇಳಕ್ಕೆ ಬರೋಲ್ಲ. ಯಾರು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ ಬರೋಲ್ಲ. ನೀವು ಮಂತ್ರಿ ಆಗಬೇಕು ಅಂತ ಕೇಳೋದೇ ತಪ್ಪ. ಆ ರೀತಿ ಹೈಕಮಾಂಡ್ನವರು ಕೂಡ ನೋಡಿಲ್ಲ. ಅದು ಒಂದು ವೇಳೆ ಆ ರೀತಿ ಅನಿಸಿದ್ದಿದ್ರೆ ಹೈಕಮಾಂಡ್ಗೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಮೂಲಕ ಸೂಚನೆ ಕೊಟ್ಟಿರ್ತಾರೆ, ಈ ರೀತಿ ಸಭೆಗಳು ಮಾಡಬೇಡಿ, ಮಂತ್ರಿಗಳನ್ನ ನಾವು ಮಾಡ್ತೀವಿ, ಗೊತ್ತಿದೆ ನಮಗೆ ಅಂತ ಹೇಳಿರೋರು. ಆದರೆ ಇದು ತಪ್ಪು ಅಂತ ಅವ್ರಿಗೇನು ಕಾಣಿಸ್ತಾ ಇಲ್ಲ.